ನಮ್ಮ ಸಂಬಳ ಜಾಸ್ತಿ ಆಗಬೇಕು, ನಾವು ತಗೊಂಡಿರೋ ಮನೆ ಬೆಲೆ ಜಾಸ್ತಿ ಆಗಬೇಕು, ನಮ್ಮ ಆಸ್ತಿ ಪಾಸ್ತಿ ಬೆಲೆ ಜಾಸ್ತಿ ಆಗಬೇಕು, ಅದ್ರ ಜೊತೆಗೆ ನಮ್ ಗೌರವನೂ ಜಾಸ್ತಿ ಆಗ್ಬೇಕು. ಎಣ್ಣೆ ರೈಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಬಸ್ ಟಿಕೆಟ್ ರೈಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಸಿನಿಮಾ ಟಿಕೆಟ್ ರೈಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಪಿಜ್ಜಾ ರೈಟ್ ಎಷ್ಟಾದ್ರೂ ಆಗ್ಲಿ ಪರವಾಗಿಲ್ಲ, ಬಿರಿಯಾನಿ ರೈಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ. ಈ ದೇಶದಲ್ಲಿ ಪೆಟ್ರೋಲ್ ರೈಟ್ ಜಾಸ್ತಿ ಆಗ್ಬಾರ್ದು, ಡೀಸೆಲ್ ರೈಟ್ ಅಂತೂ ಜಾಸ್ತಿ ಆಗ್ಲೇಬಾರ್ದು, ಗ್ಯಾಸ್ ಬೆಲೆ ಅಂತೂ ಬಿಡಿ ಮಾತಾಡ್ಲೇಬಾರದು. ಯಾಕೆಂದ್ರೆ ಇವ್ರ ಪ್ರಕಾರ ರೇಟ್ ಜಾಸ್ತಿ ಆಗೋ ಕಾರಣ ನರೇಂದ್ರ ಮೋದಿಜಿ ಅವರು. ಈ ಹಿಂದೆ ಒಂದು LED ಬಲ್ಬ್ಗೆ 400 ರೂಪಾಯಿ ಇತ್ತು, ಇವತ್ತು 60 ರೂಪಾಯಿ. ಈ ಹಿಂದೆ 1 GB ಡಾಟಾಗೆ 300 ರೂಪಾಯಿ ಇತ್ತು, ಇವತ್ತು ಬರೀ 10 ರೂಪಾಯಿ. ಅವತ್ತು ದುಡ್ಡು ಹಾಕೋದಕ್ಕೆ ತೆಗಿಯೋದಕ್ಕೆ ಬ್ಯಾಂಕ್ ಹೋಗಿ ಕ್ಯೂ ನಿಲ್ಬೇಕಾಯ್ತು, ಇವತ್ತು UPI. ಅವತ್ತು ಲಾಲ್ ಚೌಕಲ್ಲಿ ಭಾರತ್ ಮಾತಾ ಕಿ ಜೈ ಅಂದ್ರೆ ಅಪರಾಧ, ಇವತ್ತು ಅದೇ ಲಾಲ್ ಚೌಕಲ್ಲಿ ರಾಮ ದರ್ಬಾರ್. ಈ ಹಿಂದೆ ರೈಲ್ವೆ ಸ್ಟೇಷನ್ ಅಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೇಕಾಗಿತ್ತು, ಇವತ್ತು ಎಸ್ಕಲೇಟರ್. ಪೆಟ್ರೋಲ್ ರೇಟು ಡೀಸೆಲ್ ರೇಟು ಅಂತ ಅಳೋದ್ರನ್ನ ನಿಲ್ಸಿ, ನಮ್ ದೇಶದಲ್ಲಿ ನಾವು ಯಾವತ್ತೂ ನೋಡದೇ ಇರೋಂತ ಡೆವಲಪ್ಮೆಂಟ್ ನಾವು ಇವತ್ತು ನೋಡ್ತಾ ಇದೀವಿ. ಈ ದೇಶದಲ್ಲಿ 16ರಿಂದ 20 ಗಂಟೆ ದುಡಿಯೋಂತ ಪ್ರಧಾನಮಂತ್ರಿ ಯಾರಿದ್ರು? ಯಾವ ದೇಶದ ಪ್ರಧಾನಿ ತಾಯಿ ಒಂದು ಸಣ್ಣ ರೂಮಲ್ಲಿ ವಾಸ ಮಾಡ್ತಾ ಇದ್ರು? ಯಾವ್ದಾದ್ರು ಪ್ರಧಾನ ಮಂತ್ರಿ ಅಣ್ಣ ತಮ್ಮದಿರು ಒಂದು ಸಣ್ಣ ಕಿರಾಣಿ ಅಂಗಡಿ ಇಟ್ಕೊಂಡಿರೋದು ನೀವು ನೋಡಿದೀರಾ? ಒಂದು ತಿಳ್ಕೊಳ್ರಿ,